ಜನರು ನಮ್ಮ ಜೊತೆಗೆ ಜೋಡಣೆ ಆಗೋದಿಲ್ಲ. ಯಾಕಂದ್ರೆ ಬರೀ ಎಲ್ಲೋ ಅಂತ ಹೇಳಿ ನಾವು ಇನ್ನೊಬ್ಬರ ಕಡೆಗೆ ಬೆಟ್ಟು ಮಾಡಿ ತೋರಿಸುವಂತ ಕೆಲಸ ಮಾಡ್ತೇವೆ. ಒಂದು ಬೆಟ್ಟು ನಿಮ್ಮ ಕಡೆ ಮುಖ ತೋರಿಸಿದ್ರೆ ಇನ್ನು 3 ಬೆಟ್ಟುಗಳು ನಮ್ಮನ್ನೇ ತೋರಿಸ್ತಾ ಇದ್ದಾವೆ. ಅವರು 3 ಪಟ್ಟು ಕೆಟ್ಟವನಿದೆಯಾ ನೀನು ತಿದ್ಕೋ ಅಂತ. ಅಂದ್ರೆ ಮೊದಲು ವ್ಯಕ್ತಿಯ ಬದಲಾವಣೆ ಆಗಬೇಕು. ಹಾಗಾಗಿ ಬಸವಣ್ಣವರು ತಮ್ಮನ್ನು ತಾವು ತಿದ್ಕೊಳ್ತಾ ಹೋದರು. ಎನ್ನ ತಪ್ಪು ಅನಂತ ಕೋಟಿ, ನಿಮ್ಮ ಸೈರಣಿಗೆ ಲೆಕ್ಕವಿಲ್ಲ ಅಂತ ಹೇಳಿದ್ರು. ಹಾಗಂತ ಬಸವಣ್ಣವ್ರು ತಪ್ಪು ಮಾಡಿದ್ರು ಅಂತ ಅಲ್ಲ. ಸಮಾಜದಲ್ಲಿ ತಪ್ಪು ಮಾಡಿದಂಥ ಜನ ಇದ್ರು. ನೀವು ತಪ್ಪು ಮಾಡಿದ್ರಪ್ಪ ಅಂತ ಹೇಳಲಿಕ್ಕೆ ಹೋಗಲಿಲ್ಲ. ನಾನೇನಾದರೂ ತಪ್ಪು ಮಾಡಿದರೆ ಹೇಗೆ ತಿದ್ಕೊಳ್ತಿದ್ದೆ ಅಂತ ಹೇಳೋದ್ರ ಮೂಲಕ ಸಮಾಜದಲ್ಲಿರುವಂಥ ಜನರನ್ನ ಜಾಗೃತಗೊಳಿಸುವಂಥ ಕಾರ್ಯವನ್ನು ಮಾಡಿದ್ರು. ಹೀಗಾಗಿ ಇವತ್ತು ಕೊಂಡಿದ್ದು ಬಹುಶಃ ಕರ್ನಾಟಕಕ್ಕೆ ಮಾತ್ರ ಬಸವಣ್ಣವರು ಸಾಂಸ್ಕೃತಿಕ ನಾಯಕರಲ್ಲ, ಇಡೀ ವಿಶ್ವಕ್ಕೆ ಆ ಸಾಂಸ್ಕೃತಿಕ ನಾಯಕತ್ವವನ್ನು ಸಂವಿಧಾನದ ಪ್ರಾಸ್ತಾವಿಕ ನುಡಿಗಳನ್ನು ಇಲ್ಲಿ ಹೇಳಿದರು. ಬಹುಶಃ ಈ ಸಂವಿಧಾನ ರೂಪಿತವಾಗುವ ಮುನ್ನ ಅಂದರೆ 900 ವರ್ಷಗಳ ಹಿಂದೆಯೇ ಒಂದು ಧಾರ್ಮಿಕ ಸಂಸತ್ತನ್ನು ನೀಡಿದಂಥವರು ಬಸವಣ್ಣವರು. ಇವತ್ತಿನ ನಮ್ಮ ಅಂಬೇಡ್ಕರ್ ಅವರು ನೀಡಿದಂಥ ಸಂವಿಧಾನದಲ್ಲಿ ಇರುವಂಥ ಎಲ್ಲ ಆಶಯಗಳು ಕೂಡ ಬಸವ ತತ್ವದಲ್ಲಿ ಅಡಕವಾಗಿವೆ. ಅಷ್ಟೇ ಅಲ್ಲ, ಅಲ್ಲಿರುವಂಥ ಅನೇಕ ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಜಲವೊಂದೇ ಶೌಚಾಚಮನಕ್ಕೆ, ಈ ಮಾತುಗಳನ್ನು ನಾವು ಗಮನಿಸಬೇಕು. ನಿಮಗೆಲ್ಲ ಗೊತ್ತಿರೋ ಹಾಗೆ ಬಸವಣ್ಣನವರು ಹುಟ್ಟಿದ್ದು ಬ್ರಾಹ್ಮಣ ಕುಲದಲ್ಲಿ. ಆದರೆ ಅಲ್ಲಿರುವಂಥ ಕರ್ಮಟತನಗಳನ್ನು ಕಂಡು ಕನಲಿ ಅಲ್ಲಿಂದ ಹೊರಬಂದಂಥವ್ರು. ಆದರೂ ಬಸವಣ್ಣವರನ್ನು ಬಹಳ ಜನ ಮತ್ತು ಬ್ರಾಹ್ಮಣರು ಅಂತ ನೋಡಿರ್ಬೇಕು. ಅಂಥ ಸಂದರ್ಭದಲ್ಲಿ ಅವರು ಒಂದು ವಚನವನ್ನು ಹೇಳ್ತಾರೆ. ಲೋಹರ ಕಕ್ಕಯ್ಯನ ಮನೆಯ ಮಗ ದಾಸಿಯ ಮಗಳು, ಮಾದಾರ ಚೆನ್ನಯ್ಯನ ಮನೆಯ ದಾಸನ ಮಗ, ಇವರಿಬ್ಬರು ಬೆರಣಿಗೆ ಹೋಗಿ ಸಂಘ ಮಾಡಿದ್ರು. ಅಂಥವರ ಸಂಘಕ್ಕೆ ಹುಟ್ಟಿದ ಮಗ ನಾನು ಅಂತ ಹೇಳ್ತಾರೆ. ಮೊದಲನೇದು ಕಕ್ಕಯ್ಯ, ಚೆನ್ನಯ್ಯ, ಇವರೆಲ್ಲರೂ ಅತ್ಯಂತ ತಳ ಸಮುದಾಯದಿಂದ ಬಂದಂಥವ್ರು, ಸಮಾಜದಿಂದ ಬಹಿಷ್ಕೃತರಾದಂಥವ್ರು. ಅಂಥವರ ಮನೆಯಲ್ಲಿ ಸೇವೆ ಮಾಡುವಂಥ ಸೇವಕರು ಇನ್ನು ಹಾಗೆ ಇರ್ಬೋದು. ಅವರು ಎಲ್ಲೋ ಹೊರಗೆ ಹೋದಾಗ ಅವರ ಮಕ್ಕಳು ವಯೋಸಹಜ ಧರ್ಮದಿಂದ ಒಬ್ರಿಗೊಬ್ರು ಕೂತ್ಕೊಳ್ತಾರಂತೆ. ಅಕ್ರಮ ಸಂತಾನ ಬಸವಣ್ಣ, ಇಂಥ ಅಕ್ರಮ ಸಂತಾನಪ್ಪ ನಾನು ಅಂತ ಹೇಳ್ತಾರೆ. ಹಾಗಂದ ತಕ್ಷಣ ಬಸವಣ್ಣವರ ಅಕ್ರಮ ಸಂತಾನ ಅಂತ ಅಲ್ಲ, ನಮ್ಮನ್ನು ತಾವು ಕೆಳವರ್ಗೀಕರಣ ಮಾಡಿಕೊಳ್ಳೋದ್ರ ಮೂಲಕ ಎಲ್ಲರ ಪ್ರೀತಿ ವಿಶ್ವಾಸವನ್ನು ಗಳಿಸಿಕೊಂಡು ನಾನು ನಿಮ್ಮವನು ಅಂತ ಹೇಳುವ ಪ್ರಯತ್ನವನ್ನು ಮಾಡಿ ಇವತ್ತು ಆ ಪ್ರಯತ್ನ ನಡಿಬೇಕಾಗಿದೆ. ನಮ್ಮ ಮಧ್ಯೆ ಏನೇನು ಬಿರುಕುಗಳಿದಾವೋ ಆ ಎಲ್ಲ ಬಿರುಕುಗಳನ್ನು ಕಿತ್ತಾಕಿ ಸೇತುವೆಯನ್ನು ಕಟ್ಟುವಂಥ ಕಾರ್ಯಗಳನ್ನು ಮಾಡಬೇಕು. ಬಸವಣ್ಣವರು ಮಾಡಿದ್ದು ಬೇಲಿಯನ್ನು ನೆಡುವ ಕಾರ್ಯವಲ್ಲ, ಸೇತುವೆಯನ್ನು ಕಟ್ಟುವ ಕಾರ್ಯವನ್ನು. ಹಾಗಾಗಿನೇ ಅವರು ನಮ್ಮ ನಾಡಿನ ಸಾಂಸ್ಕೃತಿಕ ನೇತಾರ. ಸಂಸ್ಕೃತಿ ಅಂತಂದರೆ ಅದರಲ್ಲಿ ಏನಿಲ್ಲ ಅಂತ ನೀವು ಪ್ರಶ್ನೆ ಮಾಡಬಹುದು. ಸಂಸ್ಕೃತಿಯಲ್ಲಿ ಸಮಾಜ ಇದೆ, ಅರ್ಥಶಾಸ್ತ್ರ ಇದೆ, ಮನೋಶಾಸ್ತ್ರ ಇದೆ, ವೈಜ್ಞಾನಿಕತೆ ಇದೆ, ವೈಚಾರಿಕತೆ ಇದೆ, ಎಲ್ಲವೂ ಅಡಕವಾಗಿದೆ. ಆ ಎಲ್ಲವುಗಳನ್ನು ತಮ್ಮಲ್ಲಿ ಮೈಗೂಡಿಸಿಕೊಂಡ ಕಾರಣದಿಂದಾಗಿ ಬಸವಣ್ಣನವರು ಈ ನಾಡಿನ ಸಾಂಸ್ಕೃತಿಕ ನೇತಾರ. ವಿಷಾದದ ಸಂಗತಿ ಅಂತಂದರೆ ಆ ನೇತಾರರ ಗುಣಗಳನ್ನು ಇವತ್ತು ನಮ್ಮ ನೇತಾರರಾಗಲಿ ಅಥವಾ ಕಾವ್ಯಧಾರಿಗಳಾಗಲಿ ಸಾಮಾನ್ಯ ಜನರಾಗಲಿ ಮೈಗೂಡಿಸಿಕೊಳ್ಳುವಲ್ಲಿ ಸೋಲ್ತಾ ಇದ್ದಾರೆ. ಬರೀ ಬಸವಣ್ಣ ಬುದ್ಧ ಮೇಲೆ ದಾಳಿ ನಡೀತಾ ಇದೆ. ನಾನಾಗ್ಲೇ ಹೇಳಿದೆ, ಯಾವುದು ಕರ್ನಾಟಕದ ಸಂಸ್ಕೃತಿ? ಇವ ನಮ್ಮವ, ಇವ ನಮ್ಮವ, ಇವ ನಮ್ಮವ ಅನ್ನೋದು ನಮ್ಮ ಸಂಸ್ಕೃತಿ. ಆದ್ರೆ ಇವತ್ತು ಮತ್ತೆ ಶುರುವಾಗಿದೆ. ಒಡೆದು ಆಳುವಂತಹದ್ದು ಮತ್ತೆ ನಮ್ಮ ರಾಜ್ಯದಲ್ಲಿ ಬೇರೂರ್ತಾ ಇದೆ. ಒಂದು ಕಡೆ ಬಸವಣ್ಣನವರ ಹೆಸರು ಹೇಳ್ತಾರೆ, ಅವ್ರಿಗೆ ಫೋಟೋ ಇಡ್ತಾರೆ, ಇನ್ನೊಂದು ಕಡೆ ಒಡಿ ಒಡಿ ಅಂತ ಮಾತಾಡ್ತಾರೆ, ಬೆಂಕಿ ಇಡ್ತಾರೆ. ಬಸವಣ್ಣನನ್ನ ಫೋಟೋ ತೋರಿಸಿ ಓಟ್ ತಗೊಳ್ತಾರೆ. ಆದ್ರೆ ಅದನ್ನ ಜನವನ್ನ ಒಡಿಲಿಕ್ಕೆ, ಜನಗಳ ಬದುಕನ್ನ ಹಾಳು ಮಾಡ್ಲಿಕ್ಕೆ ಆ ಶಕ್ತಿಯನ್ನ ಉಪಯೋಗಿಸ್ತಾರೆ. ಇಂಥ ಸಂದರ್ಭದಲ್ಲಿ ನಾವು ಜಾಗೃತರಾಗಲಿಲ್ಲ ಅಂತ ಹೇಳಿದ್ರೆ ಅಂಬೇಡ್ಕರ್ ಅವರಾಗ್ಲಿ, ಬಸವಣ್ಣ ಆಗ್ಲಿ, ಬುದ್ಧ ಆಗ್ಲಿ, ಕುವೆಂಪು ಬರೀ ಫೋಟೋಗೆ ಉಳಿದು ಹೋಗ್ತಾರೆ.
ಕರ್ನಾಟಕದ ಜನಗಳ ಜೀವನ ಮೂರು ಬಟ್ಟೆ ಆಗಿ ಒಡೆದು ಕೊನೆಗೆ ನಾವೆಲ್ಲರೂ ನಿರ್ನಾಮ ಆಗ್ತೇವೆ. ಇಲ್ಲಿ ಸಾಕಷ್ಟು ದುಡಿಯುವ ವರ್ಗದ ಜನ ಕಾಣ್ತಾ ಇದ್ದೇವೆ, ಯುವಕರು ಕಾಣ್ತಾ ಇದ್ದೀರಾ. ನಾನು ನಿಮಗೆ ಒಂದು ಸರಳ ಪ್ರಶ್ನೆ, ತಾಯಂದ್ರು ಇದ್ದೀರಾ, ನಿಮ್ಗೆ ಮಕ್ಕಳಿದ್ದಾರೆ, ಹೈಸ್ಕೂಲ್ ಅಲ್ಲಿ ಇರ್ಬೋದು, ಕಾಲೇಜಲ್ಲಿ ಇರ್ಬೋದು, ದುಡಿಯೋ ವಯಸ್ಸಿಗೆ ಬಂದಿರತಕ್ಕಂತ ಮಕ್ಕಳಿರ್ಬೋದು, ಕೆಲವರು ಸ್ಟೂಡೆಂಟ್ಸ್ ಬಂದಿದ್ದೀರಾ. ನಿಮ್ಮದೆಲ್ಲ ಭವಿಷ್ಯ ಯಾವುದ್ರ ಮೇಲೆ ಅವಲಂಬಿತವಾಗಿದೆ? ನಿಮ್ಮ ಮಕ್ಕಳ ಭವಿಷ್ಯ ಯಾವುದ್ರ ಮೇಲೆ ಅವಲಂಬಿತವಾಗಿದೆ? ಸ್ವಲ್ಪ ಯೋಚನೆ ಮಾಡಿ. ಮನೆ ಮನೆಗೆ ಬೆಂಕಿ ಇಡೋದ್ರಿಂದ ನಿಮ್ಮ ಮನೆಗೆ ಏನ್ ಸಿಗುತ್ತೆ? ನಿಮ್ಮ ಮಕ್ಕಳಿಗೆ ಉದ್ಯೋಗ ಸಿಗುತ್ತಾ? ನಿಮ್ಮ ಮಕ್ಕಳು ಏನಾದ್ರೂ ಇವತ್ತು ಇಲ್ಲೆಲ್ಲ ವೈಟ್ ಕೋಟ್ ಹಾಕೊಂಡಿದ್ದಾರೆ, ಏನು ನರ್ಸಿಂಗ್ ಸ್ಟೂಡೆಂಟ್ಸ್ ಏನೋ ಗೊತ್ತಿಲ್ಲ. ಸಮಾಜದಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಹಿಂದ್ಗಡೆ ಎಲ್ಲ ಕಡೆ ಬೆಂಕಿ ಅಂಟ್ಕೊಂಡು ಉಳಿದ್ರೆ ನಿಮ್ಮ ಹೊಟ್ಟೆ ತುಂಬುತ್ತಾ? ನಿಮ್ಮ ಕೈಗೆ ಉದ್ಯೋಗ ಸಿಗುತ್ತಾ? ನೀವು ತೆಗೆದುಕೊಂಡಂತ ಡಿಗ್ರಿಗೆ ಬೆಲೆ ಇರುತ್ತಾ? ಹಾಗಾದ್ರೆ ವಿದ್ಯಾವಂತರಿಗೂ ಅವಿದ್ಯಾವಂತರಿಗೂ ವ್ಯತ್ಯಾಸ ಏನು? ಬರೀ ಒಡೆಯೋದು ಆಳೋದೇ ಆದ್ರೆ, ಮನೆಗೆ ಮನೆಗೆ ಬೆಂಕಿ ಇರೋದಾದ್ರೆ, ಅಕ್ಕಪಕ್ಕ ಮನೆಯವರನ್ನ ಒಡೆಯೋದೇ ಉದ್ಯೋಗ ಆದ್ರೆ ನಿಮ್ಮ ಭವಿಷ್ಯ ಏನು? ಇದರಲ್ಲಿ ಸಿಕ್ಕಾಕೊಳ್ಳೋದೆಲ್ಲ ಯಾರು? ಶೂದ್ರ ವರ್ಗದವರು ಅಥವಾ ಪಂಚಮರು ಸಿಕ್ಕಾಕೊಳ್ತಾರೆ. ಮಾಡಿಸೋರು ಎಲ್ಲೋ ಕೂತಿರ್ತಾರೆ, ಆದ್ರೆ ಹೋಗೋದು ಒಡೆಯೋದು ಬಡಿಯೋದು ಯಾರು? ಜೈಲಿಗೆ ಹೋಗೋದು ಯಾರು? ಭವಿಷ್ಯ ಹಾಳು ಮಾಡ್ಕೊಳ್ಳೋದು ಯಾರು? ತಂದೆ ತಾಯಿಯವರನ್ನ ಆರೈಕೆ ಮಾಡುವಂತ ಸಂದರ್ಭದಲ್ಲಿ ಮಕ್ಕಳು ಇಲ್ಲದೆ ತಂದೆ ತಾಯಿ ಅಳಲಬೇಕು. ಆ ವಯಸ್ಸಿನಲ್ಲಿ ನೋಡಕ್ಕಾಗದೆ ಮಕ್ಕಳು ಜೈಲಿನಲ್ಲಿ ವಾಸ ಇರಬೇಕು ಅಥವಾ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗ್ಬೇಕು. ಯಾರಿಗೆ ಲಾಭ? ಯಾರೋ ಕೆಲವು ಅಧಿಕಾರಸ್ಥರಿಗೆ, ಯಾರು ನಮ್ಮ ಸಮಾಜದಲ್ಲಿ ಮೇಲೆ ಕೀಳು ಇರಬೇಕು ಅಂತ ವಾದ ಮಾಡ್ತಾರೆ, ಅವ್ರಿಗೆ ಲಾಭ ಬಿಟ್ರೆ ನಿಮಗೇನ್ ಲಾಭ ಇದೆ? ಇವತ್ತು ನಾವೆಲ್ಲ ಹಿಂದೂ, ನಾವೆಲ್ಲ ಒಂದು ಅಂತ ಹೇಳ್ತಾರೆ. ಏನಕ್ಕೆ? ಮತ್ತೆ ಅದನ್ನ ತಗೊಂಡೋಗಿ ಇನ್ನೊಬ್ಬರ ಮೇಲೆ ದಾಳಿ ಮಾಡ್ಲಿಕ್ಕೆ. ಒಟ್ಟಾರೆ ಯಾಕೆ ವಿಷಯವನ್ನ ಹೇಳ್ತಾ ಇದ್ದೇನೆ ಅಂದ್ರೆ, ಅದು ರೈತರ ಭವಿಷ್ಯ ಇರ್ಲಿ, ಯುವಕರ ಭವಿಷ್ಯ ಇರ್ಲಿ, ತಂದೆ ತಾಯಿಗಳ ಭವಿಷ್ಯ ಇರ್ಲಿ, ಯಾವಾಗ ನಾವೆಲ್ಲ ಕೂಡಿ ಬಾಳ್ತೇವೆ, ಯಾವಾಗೆಲ್ಲ ನಾವು ಮನುಷ್ಯರು ಅಂತೇಳಿ ಬದುಕುತ್ತೇವೆ, ಇವನು ಬೇರೆಯವನಲ್ಲ ನಮ್ಮವನು ಅಂತ ಬದುಕ್ತೇವೆ, ಆವಾಗ ಪ್ರತಿಯೊಬ್ಬರೂ ಕೂಡ ಉಳಿಲಿಕ್ಕೆ ಸಾಧ್ಯ, ಬದುಕಲಿಕ್ಕೆ ಸಾಧ್ಯ, ಜೀವನ ನಡೆಸಲಿಕ್ಕೆ ಸಾಧ್ಯ. ಆವಾಗ ಉದ್ಯೋಗನೂ ಸಿಗುತ್ತೆ. ನೀವು ಪಕ್ಕದ ಮನೆಯವರ ಆಚಾರ ವಿಚಾರ ನಿಮಗೆ ಒಪ್ಪಬಹುದು ಅಥವಾ ನಿಮ್ಗೆ ಒಪ್ಪದೇ ಇರಬಹುದು. ಸ್ವಾಮೀಜಿಯವರು ಹೇಳಿದ್ರಲ್ಲ, ಫಸ್ಟ್ ನಿಮ್ಮನೆ ನೀವು ಸರಿ ಮಾಡ್ಕೊಳ್ಳಿ, ಪಕ್ಕದ ಮನೆಯವರು ನಿಮಗೆ ಯಾಕ್ರಿ ಬೇಕು ಉಸಾಬರಿ? ಪಕ್ಕದ ಮನೆಯವರು ಬಂದಾಗ ನಾವೆಲ್ಲ ಬಾರಿ 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 ನ್ಯಾಯಾಧೀಶರಾಗ್ಬಿಡ್ತೇವೆ. ಅವನು ಸರಿ ಇಲ್ಲ ಅಂತ ಏನು ಅವ್ರ ಮೇಲೆ ಜಡ್ಜ್ಮೆಂಟ್ ಅಂತಾರಲ್ಲ, ಆದೇಶ, ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಹೆಂಗೆ ಬರೀತಾರೆ ಅದಕ್ಕಿಂತ ಚೆನ್ನಾಗಿ ವ್ಯಾಖ್ಯಾನ ಮಾಡ್ತೇವೆ ಪಕ್ಕದ ಮನೆಯವರ ತಪ್ಪುಗಳ ಬಗ್ಗೆ. ನನ್ನ ತಪ್ಪು ಬಂದಾಗ ನಾನು ಜಡ್ಜ್ ಆಗೋದಿಲ್ಲ, ನಾನು ವಕೀಲ ಆಗ್ಬಿಡ್ತೇನೆ. ನಾನು ಮಾಡುವ ತಪ್ಪುಗಳಿಗೆ 101 ಸಮರ್ಥನೆಗಳಿಂದ ತಯಾರು ಮಾಡ್ಕೋತೇನೆ. ಪಕ್ಕದ ಮನೆಯವರೆಗಾದ್ರೆ ನಾನು ಜಡ್ಜು, ನ್ಯಾಯಾಧೀಶ. ನನ್ನ ಅಂಕುಡೊಂಕುಗಳಿಗಾದ್ರೆ ನಾನು ನ್ಯಾಯವಾದಿ, ಅಂದ್ರೆ ಲಾಯರ್. ಇದನ್ನ ಬಿಡಿ. ಇನ್ನೊಬ್ಬರ ಅಂಕುಡೊಂಕು ನಿಮಗೆ ಆಗ್ಬೇಕು? ನಿಮ್ಮ ಮನೆ ನೀವು ಸರಿ ಮಾಡ್ಕೊಳ್ಳಿ. ಬಸವಣ್ಣವರ ಹೆಸರು ಹೇಳ್ತೀರಲ್ಲ, ಬಸವಣ್ಣವರು ಹೇಳಿದ ರೀತಿಯಲ್ಲಿ ಹೆಜ್ಜೆಯನ್ನ ಇಡಿ, ನುಡಿದಂತೆ ನಡೆಯಿರಿ. ಆ ಫೋಟೋ ಇಟ್ಕೊಂಡು ಆವಾಗ ನಮ್ಮ ಸಮಾಜ ನೆಮ್ಮದಿ ಇರುತ್ತೆ. ನೆಮ್ಮದಿ ಇದ್ರೆ ಎಲ್ಲಾರು ಉದ್ಧಾರ ಆಗ್ತಾರೆ. ನೆಮ್ಮದಿ ಇಲ್ಲದೆ ಇರೋ ಕಡೆ ಬದುಕಲಿಕ್ಕೆ ಸಾಧ್ಯನಾ? ಒಡೆದಾಟ ಬಡದಾಟ ಬೆಂಕಿನೇ ಆಗೋದ್ರೆ ಎಲ್ಲಿಂದ ಉದ್ಯೋಗ ಸಿಗುತ್ತೆ ನಿಮ್ಗೆ? ಯಾರು ಉದ್ಯೋಗ ಕೊಡ್ತಾರೆ? ಉದ್ಯೋಗ ಯಾರಿಗೆ ಬೇಕಾಗಿದೆ? ಇದರಿಂದ ಸಮಾಜದ ಶಾಂತಿ ಅಷ್ಟೇ ಹಾಳಾಗುತ್ತೆ ಅಂತ ತಿಳಿಬೇಡಿ.
ನಮ್ಮ ದೇಶದ ಭವಿಷ್ಯನೂ ಕೂಡ ಹಾಳಾಗುತ್ತೆ. ಹಾಗಾಗಿನೇ ಇವತ್ತು ಈ ಎಲ್ಲ ವಿಚಾರಗಳ ಮಂಥನ ಆಗಬೇಕು ಅನ್ನುವ ಕಾರಣದಿಂದ ಈ ಒಂದು ವಿಚಾರ ಸಂಕಿರಣವನ್ನ ಹಮ್ಮಿಕೊಂಡಿದ್ದಾರೆ. ಎಲ್ಲರೂ ಬಸವಣ್ಣ ಅವರ ಜಪ ಮಾಡ್ತೇವೆ, ಕಾಯಕದಲ್ಲಿ ಎಷ್ಟು ಅನುಸರಣೆ ಮಾಡ್ತೇವೆ ಯೋಚನೆ ಮಾಡಿ. ಬಸವಣ್ಣವ್ರು ಹೇಳಿದ್ರು ಕಾಯಕವೇ ಕೈಲಾಸ ಅಂತ. ಅದನ್ನೇ ನಾವು ನಿಜ ಜೀವನದಲ್ಲಿ ಅದನ್ನ ಅನುಸರಣೆ ಮಾಡೋಣ. ಅದನ್ನೇ ಅಂಬೇಡ್ಕರ್ ಅವರು ಕೂಡ ಹೇಳಿದ್ರು. ಮೇಲೆ ಕೀಳು ಅನ್ನೋದನ್ನ ಬಿಡಿ ಅಂತೇಳಿ ಸಂವಿಧಾನದ ಭಾಷೆಯಲ್ಲಿ ಬರೆದು ಅಂಬೇಡ್ಕರ್ ಅವರು ಬಸವಣ್ಣನವರ ಕೇಳುವಾಗ ಪ್ರಶ್ನೆ ನೇರವಾಗಿರಲಿ ಮತ್ತು ಪ್ರಶ್ನೆಗಳು ಭಾಷಣ ನಿಜ ಜೀವನದಲ್ಲಿ ಅದನ್ನ ಅನುಸರಣೆ ಮಾಡೋಣ. ಅದನ್ನೇ ಅಂಬೇಡ್ಕರ್ ಅವರು ಕೂಡ ಹೇಳಿದ್ರು. ಮೇಲೆ ಕೀಳು ಅನ್ನೋದನ್ನ ಬಿಡಿ ಅಂತೇಳಿ ಸಂವಿಧಾನದ ಭಾಷೆಯಲ್ಲಿ ಬರೆದು ಅಂಬೇಡ್ಕರ್ ಅವರು ಬಸವಣ್ಣನವರ ಕೇಳುವಾಗ ಪ್ರಶ್ನೆ ನೇರವಾಗಿರಲಿ ಮತ್ತು ಪ್ರಶ್ನೆಗಳು ಭಾಷಣ